ಮೀಕನ ಪ್ರವಾದನೆ ಗ್ರಂಥ 7ನೇ ಅಧ್ಯಾಯ 19ನೇ ವಚನ ಈ ರೀತಿಯಲ್ಲಿ ಹೇಳ್ತದೆ, ಆತನು ನಮ್ಮ ಕಡೆಗೆ ತಿರುಗಿಕೊಂಡು ನಮ್ಮನ್ನು ಕನಿಕರಿಸುವನು, ನಮ್ಮ ಅಪರಾಧಗಳನ್ನು ಅಣಗಿಸುವನು. ದೇವರೇ, ನಿನ್ನ ಜನರ ಪಾಪಗಳನ್ನೆಲ್ಲ ಸಮುದ್ರದ ತಳಕ್ಕೆ ಬಿಸಾಟು ಬಿಡುವಿ ಎಂಬುದಾಗಿ. ಹಲ್ಲೆಲೂಯಾ. ಎಷ್ಟು ಒಂದು ಬ್ಯೂಟಿಫುಲ್ ಆಗಿ ವಾಕ್ಯ ಹೇಳ್ತದೆ ಅಂತಂದ್ರೆ, ದೇವರು ನಮ್ಮ ಕಡೆ ಕರುಣೆಯನ್ನು ತೋರಿಸಿ ನಮ್ಮ ಕಡೆ ತಿರುಗಿಕೊಳ್ತಾರೆ. ನಮ್ಮ ಅಪರಾಧಗಳನ್ನು ದೇವರು ಅಣಗಿಸಿ ಬಿಡ್ತಾರೆ, ಕ್ಷಮಿಸ್ತಾರೆ. ಆದ್ರೆ ವಾಕ್ಯ ಇನ್ನೊಂದು ಸುಂದರವಾಗಿ ಏನ್ ಹೇಳ್ತದಂತೆ, ನಿನ್ನ ಜನರ ಪಾಪಗಳನ್ನೆಲ್ಲ ಸಮುದ್ರದ ತಳಕ್ಕೆ ಬಿಸಾಟು ಬಿಡುವಿ. ನಮ್ಮ ಒಂದು ಪಾಪವನ್ನು ದೇವರು ಎಲ್ಲಿ ಬಿಸಾಕ್ತಾರಂತೆ? ಸಮುದ್ರದ ಆಳವಾದಂತಹ ಒಂದು ಸ್ಥಳದಲ್ಲಿ ದೇವರು ನಮ್ಮ ಪಾಪವನ್ನು ಬಿಸಾಕಿ ಬಿಡ್ತಾರೆ. ಹಲ್ಲೆಲೂಯಾ. ಯಾಕೆ ಅಂದ್ರೆ ಯಾರು ಹೋಗಿ ಅಲ್ಲಿ ಹುಡುಕಬಾರ್ದು. ಮತ್ತೆ ಅಂದ್ರೆ ಅರ್ಥ, ಈಸ್ ರೀರೈಟಿಂಗ್ ಅವರ್ ಹಿಸ್ಟ್ರಿ. ಪಾಪನೇ ಮಾಡಿಲ್ಲ ಅವರು, ಹುಡ್ಕೊಂಡ್ ಬನ್ರಿ, ಸಮುದ್ರದ ಆಳದಲ್ಲಿ ಬಿಸಾಕ್ಬಿಟ್ಟಿದ್ದಾರೆ. ದೇವ್ರು ಏನಕ್ಕೆ ಈ ಒಂದು ಕಂಪ್ಯಾಷನ್ ವರ್ಡ್ ಹೇಳ್ತಾ ಇದಾರೆ ಅಂತಂದ್ರೆ, ಹಿ ಈಸ್ ನೋ ಲಾಂಗರ್ ಇಂಟ್ರೆಸ್ಟೆಡ್ ಇನ್ ಅವರ್ ಪಾಸ್ಟ್ ಮಿಸ್ಟೇಕ್ಸ್, ಸಿನ್ಸ್. ಯಾವ್ದ್ರಲ್ಲೂ ದೇವ್ರಿಗೆ ಇಂಟ್ರೆಸ್ಟ್ ಇಲ್ಲ. ದೇವ್ರಿಗೆ ಇಂಟ್ರೆಸ್ಟ್ ಇರೋದೇನಂತ, ಹಿ ಹ್ಯಾಸ್ ಎ ಬ್ರೈಟ್ ಫ್ಯೂಚರ್ ಫಾರ್ ಯು. ಹಿ ಲವ್ಸ್ ಟು ಸೀ ಯುವರ್ ಫ್ಯೂಚರ್. ವಾವ್, ಹೌ ಗ್ಲೋರಿಯಸ್ ಈಸ್ ಹಿಸ್ ಫ್ಯೂಚರ್. ಐ ವಾಂಟ್ ಟು ಸೀ ದೋಸ್ ಡೇಸ್ ಅಂತ ದೇವರು ವೇಟ್ ಮಾಡ್ತಾ ಇದ್ದಾರೆ. ನಾವು ಕೂತ್ಕೊಂಡು ಪಾಸ್ಟ್ ಅಲ್ಲಿ ದೇವ್ರ ಹಿಂಗಾಯ್ತಲ್ಲ, ನೋ ಗಾಡ್ ಡಸ್ ನಾಟ್. ಅದ್ರಲ್ಲಿ ಇರ್ಬೇಡ ನೀನು. ನಾವು ಯಾವಾಗ ನಮ್ಮನ್ನ ನಾವು ನೋಡ್ತೇವೆ, ವಿ ಸಿ ಅವರ್ ಸೆಲ್ಫ್ ಆಸ್, ನಮ್ಮನ್ನ ನಾವು ನೋಡ್ಕೊಳ್ತೇವೆ, ನಮ್ಮ ತರ ನೋಡ್ತೇವೆ. ಆದ್ರೆ ದೇವರು ನಮ್ಮನ್ನ ಒಂದು ಬಲವಾದಂತ ಆಯುಧವಾಗಿ ನೋಡ್ತಾ ಇದ್ದಾರೆ. ಹಿ ಸೀಸ್ ಅಸ್ ಆಸ್ ಅನ್ ಪ್ರೆಷಿಯಸ್. ಅದಕ್ಕೆ ದೇವರು ಹೇಳ್ತಾನೆ, ಯು ಆರ್ ಪ್ರೆಷಿಯಸ್ ಟು ಮೀ, ಸೊ ಐ ಲವ್ ಯು ಅಂಡ್ ಐ ಆನರ್ ಯು ಅಂತ ದೇವರು ಹೇಳ್ತಾರೆ.